ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಫಸ್ಟ್ ವ್ಲಾಗ್. ಇವತ್ತು ನಾನು ನಿಮ್ಮ ಜೊತೆ ಫಸ್ಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕಡೆ ನಮ್ಮಮ್ಮ ಕೂತೈತೆ, ಈ ಕಡೆ ನಮ್ಮಪ್ಪ ಕೂತೈತೆ. ಇವಾಗ ನಾನು ಬೆಳಗ್ಗೆಯಿಂದ ಏನೇನು ಮಾಡ್ಕೊಂಡು ಬರ್ತೀನಿ, ನನ್ನ ಡೈಲಿ ರೂಟೀನ್ ಅಂತ ಹೇಳ್ತೀನಿ. ನಮಗೆಲ್ಲ ಗೊತ್ತಾಗೋಯ್ತು. ನಾನು 4ಗೆ ಎದ್ದೇಳ್ತೀನಿ, ಮಾರ್ನಿಂಗ್ 4ಗೆ ಎದ್ಬಿಡ್ತೀನಿ. ತಾಳಿ ಹೇಳ್ತೀನಿ ನಾನು ಫಸ್ಟು. ಹಿಂಗು 4ಗೆ ಎದ್ಬಿಟ್ಟು ಫಸ್ಟ್ ಎದ್ದು ಕೆಳಗಡೆ ನೀರೆಲ್ಲ ಹಾಕ್ಬಿಟ್ಟು ಬರ್ತೀನಿ. ಬಂದು ಆಮೇಲೆ ರಂಗೋಲಿ ಬಿಡ್ತೀನಿ. ನಮ್ಮ ಇನ್ನು ಎದ್ದೇ ಇರಲ್ಲ, ಮಲ್ಗಿರುತ್ತೆ. ಆಮೇಲೆ ರಂಗೋಲಿ ಎಲ್ಲ ಬಿಟ್ಟು ಬಂದು ಆಮೇಲೆ ಬ್ರಷ್ ಎಲ್ಲ ಮಾಡಿ ಟೀ ಕಾಯಿಸ್ತೀನಿ. ಟೀ ಕಾಯಿಸ್ಬಿಟ್ಟು ಆವಾಗಲೂ ನಮ್ಮಮ್ಮ ಎದ್ದಿರಲ್ಲ. ನಮ್ಮಮ್ಮನ ಎಬ್ಬಿಸ್ಬಿಟ್ಟು ನಮ್ಮಪ್ಪನ ಎಬ್ಬಿಸಿ ಹೋಗಿ ಟೀ ಕೊಟ್ಟು ಬರ್ತೀನಿ. ಕೊಟ್ಟು ಬಂದ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ತಿಂಡಿ ಏನು ಬೇಕು ಅಂತ ಕೇಳಿ ಅವ್ರು ಏನು ಹೇಳ್ತಾರೆ ಬರೀ ಇಂಥದೆಯ ರೆಡಿ ಮಾಡ್ತೀನಿ. ಇನ್ನೀ ಏನೇನು ನೋಡ್ಬೇಕು ಕಾಣ ಬಿರಿಯಾನಿ ಎಂತದು ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ಆಮೇಲೆ ಅವ್ರು ಹೇಳಿದ ತಿಂಡಿ ರೆಡಿ ಮಾಡಿ ನೆಕ್ಸ್ಟು ನಮ್ಮಮ್ಮ ಸ್ಕೂಲ್ಗೆ ಹೋಗುತ್ತೆ, ನಮ್ಮಪ್ಪ ಬಿಟ್ಟು ಬರೋಕ್ಕೆ ಹೋಗುತ್ತೆ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ಲು ಮನೆ ಕ್ಲೀನಿಂಗ್, ಕಸ ಗುಡಿಸ್ತೀನಿ, ಫುಲ್ಲು. ನಮ್ಮಮ್ಮ ಬರುವಷ್ಟರಲ್ಲಿ ಮನೆ ನೆಲ ಪಳ ಪಳ ಅಂತಿರ್ಬೇಕು, ಹಂಗೆ ರೆಡಿ ಮಾಡಿಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟು ಸಂಜೆ ಟೀ ಕಾಯಿಸ್ಕೊಡ್ತೀನಿ, ಮತ್ತು ವಾಪಸ್ಸು ಕಾಯಿಸ್ಕೊಟ್ಟು ಮತ್ತು ಪಾತ್ರೆ ತೊಳೆದು ಮತ್ತು ನೈಟ್ ಊಟಕ್ಕೆ ರೆಡಿ ಮಾಡ್ಕೊತೀನಿ. ಅದು ಊಟಕ್ಕೆ ಮುದ್ದೆ ಕಂಪಲ್ಸರಿ, ಬಿಸಿ ರಾಗಿ ಇಟ್ಟು ಮುದ್ದೆ, ಅನ್ನ, ಸಾಂಬಾರು ರೆಡಿ ಮಾಡ್ತೀನಿ. ರೆಡಿ ಮಾಡಿ ಊಟ ಮಾಡಿ ನಾನು ಬೇಗ ಮಲ್ಕೊಂಡ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕು, 4 ಗಂಟೆಗೆ. ಇವರಿಬ್ರು ಇನ್ನು ಮೊಬೈಲ್ ನೋಡ್ತಾನೆ ಇರ್ತಾರೆ, ರೀಲ್ಸ್ ನೋಡ್ತಿರ್ತಾರೆ. ನಾನು ಬೇಗ ಮಲ್ಕೊಬಿಡ್ತೀನಿ. ನಾನು 4 ಗಂಟೆಗೆ ಎದ್ದೇಳ್ಬೇಕಲ್ಲ, ಅದಕ್ಕೋಸ್ಕರ. ಇದು ನನ್ನ ಡೈಲಿ ರೂಟೀನ್. ಹೇಗಿತ್ತಪ್ಪ? ಚೆನ್ನಾಗಿತ್ತು. ಹೇಗಿತ್ತಮ್ಮ? ಎಲ್ಲ ಉಲ್ಟಾ. ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀನು ಹೇಳಪ್ಪ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್. ಗುಡ್ ಮಾರ್ನಿಂಗ್, ಗುಡ್ ನೈಟ್. ಅಷ್ಟೇ.